ನನ್ನ ಹೆಸರು ಯಾಕೂಬ್ ಎಸ್ ಕೊಯ್ಯೂರು. ನಾನು ಸರ್ಕಾರಿ ಪ್ರೌಢಶಾಲೆ ಕಾಯಕದಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಧರ್ಮಸ್ಥಳ ಸಮೀಪ ಇದೆ ನಮ್ಮ ಶಾಲೆ. ನಾನು 2020ರಲ್ಲಿ ರಾಷ್ಟ್ರ ಶಿಕ್ಷಕ ಪ್ರಶಸ್ತಿಯಿಂದ ಪುರಸ್ಕರಿಸಲ್ಪಟ್ಟಂತ ಒಬ್ಬ ಶಿಕ್ಷಕ. ಈ ಸಂಸ್ಥೆ ಡಬ್ಲಾಪುರ ವಿದ್ಯಾವಿಹಾರ ಸ್ಕೂಲಿಗೆ ಬರಬೇಕು ಅಂತ ಬಹುದಿನದಿಂದ ನಮ್ಮ ಇದರ ಮ್ಯಾನೇಜ್ಮೆಂಟ್ ಕಮಿಟಿಯ ಫೌಂಡರ್ ಆಗಿರತಕ್ಕಂಥ ವಿವೇಕ್ ಸರ್ ನನ್ನನ್ನು ಆಹ್ವಾನಿಸ್ತಾ ಇದ್ದೀನಿ. ಆ ಒಂದು ಅವಕಾಶ ಇವತ್ತು ಬಂತು. ನಾನಿವತ್ತು ಇಲ್ಲಿಗೆ ಭೇಟಿ ಕೊಟ್ಟಾಗ ಈ ಒಂದು ಶಾಲೆಯ ಸಂಸ್ಥೆಯ ಒಂದು ಪರಿಸರವನ್ನು ನೋಡಿದಾಗ ತುಂಬಾ ಸಂತಸವಾಯಿತು. ಏಕೆಂದ್ರೆ ಒಂದು ವಿದ್ಯೆ ಕಲೀಲಿಕ್ಕೆ ಕಾಶಿ ತರ ಈ ಒಂದು ವಾತಾವರಣ ಇದೆ. ಅಲ್ಲಿಂದ ನನ್ನನ್ನು ಆಹ್ವಾನಿಸಿದ ರೀತಿ, ಸ್ವಾಗತಿಸಿದ ರೀತಿ ಕೂಡ ನನಗೆ ತುಂಬಾನೇ ಸಂತೋಷ ಆಯಿತು. ಆನಂತರ ನಾನು ಮಕ್ಕಳೊಟ್ಟಿಗೆ ಬೆರೆತೆ, ಮಕ್ಕಳೊಟ್ಟಿಗೆ ಮಾತನಾಡಿದೆ. ಆ ಮಕ್ಕಳ ಶಿಸ್ತು, ಅವರ ಕಲಿಯುವಂತಹ ರೀತಿ, ಇಲ್ಲಿ ಅಳವಡಿಸಿಕೊಂಡಿರುವ ಕೆಲವು ಮೆಡಿಟೇಷನ್ ಇರ್ಬೋದು, ಪ್ರೇಯರ್ಸ್ ಇರ್ಬೋದು, ಅಸೆಂಬ್ಲಿ, ಇವೆಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿ ನನಗೆ ಕಂಡು ಬಂತು. ಯಾಕೆಂದ್ರೆ ನನ್ನ 28-30 ವರ್ಷದ ಒಂದು ಅನುಭವದಲ್ಲಿ ಅತ್ಯುತ್ತಮ ಶಾಲೆ ಅಂತ ನನಗೆ ಇದನ್ನ ನೋಡಿದಾಗ ಅನ್ನಿಸಿತು. ಇನ್ನು ಬೆಳವಣಿಗೆಯ ಹಂತದಲ್ಲಿದೆ. 6 ವರ್ಷ ಮಾತ್ರ ಪೂರೈಸಿದಂತಹ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಬಹುಶಃ ಇನ್ನೊಂದು 10 ವರ್ಷ ಕಳೆದ ಮೇಲೆ ಇದು ರಾಜ್ಯದಲ್ಲೇ ಒಂದು ಅತ್ಯುತ್ತಮ ಶಾಲೆ ಅನ್ನಿಸಿಕೊಳ್ಳುವುದರಲ್ಲಿ ಖಂಡಿತ ಸಂಶಯ ಇಲ್ಲ. ಆ ನಂತರ ನಾನು ಮುಖ್ಯವಾಗಿ ನನ್ನ ಉದ್ದೇಶವೂ ಅದೇ ಆಗಿತ್ತು. ಗಣಿತ ಪ್ರಯೋಗಶಾಲೆಗೆ ಹೋದೆ. ಗಣಿತ ಪ್ರಯೋಗಶಾಲೆಯಲ್ಲಿ ಬಹಳ ಆಕರ್ಷಕವಾಗಿ ಅನೇಕ ಮಾದರಿಗಳನ್ನ, ಅದು ಶಿಕ್ಷಕರೇ ಸ್ವಪ್ರಯತ್ನದಿಂದ ಕಷ್ಟಪಟ್ಟು ಮಾಡಿದಂತಹ ಒಂದು ಅವರ ಆ ಕೆಲಸದ ಇದು ಕುರುಹಲ್ಲಿ ಕಾಣ್ತಾ ಇತ್ತು. ಮಕ್ಕಳು ಅದ್ಭುತವಾಗಿ ಪ್ರತಿಯೊಂದು ಮಾದರಿಗಳನ್ನ ವಿವರಣೆ ಕೊಟ್ಟರು. ಇನ್ನೂ ಕೂಡ ಅಭಿವೃದ್ಧಿ ಪಡಿಸುವ ಯೋಚನೆ ಶಿಕ್ಷಕರಿಗಿದೆ. ಅದ್ಭುತವಾಗಿತ್ತು ಗಣಿತ ಪ್ರಯೋಗಶಾಲೆ. ಆನಂತರ ಇನ್ನೊಂದು ವಿಶೇಷ ಏನಂದ್ರೆ ಈ ಶಾಲೆಯಲ್ಲಿರ್ತಕ್ಕಂಥ ಸಮಾಜ ವಿಜ್ಞಾನ ಸ್ಮಾರ್ಟ್ ಕ್ಲಾಸ್. ಸಮಾಜ ವಿಜ್ಞಾನದಲ್ಲಿ ಸಂಬಂಧಿಸಿದ ಎಲ್ಲ ವ್ಯಕ್ತಿಗಳ ಪರಿಚಯಗಳು, ಮತ್ತೆ ನಮ್ಮ ರಾಷ್ಟ್ರಪತಿಗಳಾಗಿದ್ದವರು, ಪ್ರಧಾನಮಂತ್ರಿಗಳದ್ದು, ರಾಷ್ಟ್ರ ನಾಯಕರುಗಳದ್ದು ಎಲ್ಲ ವಿವರಣೆಗಳು, ನಕ್ಷೆಗಳು, ಬೇರೆ ಬೇರೆ ಚಿತ್ರಪಟಗಳು ಬಹಳ ಅದ್ಭುತವಾಗಿತ್ತು. ಮತ್ತೆ ವಿದ್ಯಾರ್ಥಿಗಳಿಗೆ ಕಲಿಬೇಕನ್ನುವ ಕುತೂಹಲ, ಆಸಕ್ತಿಯಲ್ಲಿ ಖಂಡಿತ ಇಂಪ್ರೂವ್ಮೆಂಟ್ ಆಗತ್ತೆ, ಸೃಷ್ಟಿ ಆಗತ್ತೆ. ಅಲ್ಲಿ ಕೂತ್ಕೊಂಡು ಕಲ್ತಾಗ ಖಂಡಿತ ಆ ಮಕ್ಕಳಿಗೆ ಸಮಾಜ ವಿಜ್ಞಾನ ಅಂದ್ರೆ ಏನು, ಮತ್ತೆ ನಾನು ಯಾಕೆ ಕಲಿಬೇಕು ಅನ್ನೋ ಒಂದು ಆಸೆ ಖಂಡಿತ ಆ ಮಕ್ಕಳಿಗೆ ಹುಟ್ಟಿಕೊಳ್ಳುತ್ತೆ ಅಂತ ಅನ್ನಿಸುತ್ತೆ. ಇಡೀ ಶಾಲೆಯ ಪರಿಸರವೇ ಒಂದು ಅದ್ಭುತವಾಗಿತ್ತು. ಇಲ್ಲಿಯ ಶಿಕ್ಷಕರ ಒಂದು ಡೆಡಿಕೇಶನ್ ವರ್ಕ್ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿತ್ತು, ಪ್ರಶಂಸನೀಯವಾಗಿತ್ತು. ನನಗಂತೂ ಇಲ್ಲಿ ಎಲ್ಲಾ ವಾತಾವರಣ, ಮಕ್ಕಳಿಂದ ಹಿಡಿದು ಪ್ರತಿಯೊಂದು ಕ್ಲಾಸ್ ರೂಮ್ಗಳಿರ್ಬೋದು, ಇಲ್ಲಿಯ ಟೀಚರ್ಸ್ಗಳಿರ್ಬೋದು, ಇಲ್ಲಿಯ ಪ್ರಾಂಶುಪಾಲರು ಇರ್ಬೋದು, ಮತ್ತೆ ಮುಖ್ಯವಾಗಿ ಎಲ್ಲಕ್ಕಿಂತ ಭಿನ್ನವಾಗಿ ಎಲ್ಲರನ್ನೂ ಪ್ರೀತಿಸುವ, ಮಕ್ಕಳನ್ನು, ಶಿಕ್ಷಕರನ್ನು, ಶಾಲೆಯನ್ನು ಪ್ರೀತಿಸತಕ್ಕಂತಹ ವಿವೇಕ್ ಸರ್ ಅವರ ಒಂದು ಡೆಡಿಕೇಟೆಡ್ ವರ್ಕ್, ಮತ್ತೆ ಅವರ ಭಾವನೆ, ಅವರ ಮನೋಭಾವ, ಮತ್ತೆ ಕೆಲವು ವ್ಯಕ್ತಿಗಳನ್ನ ಕರೆಸಿಕೊಂಡು ತಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಕೊಡಬೇಕನ್ನುವ ಅವರೊಂದು ತುಡಿತ ತುಂಬಾ ಖುಷಿಯನ್ನ ಕೊಟ್ಟಿತ್ತು. ಬಹುಶಃ ಅವರಿಗೆ ಈ ಸಂದರ್ಭದಲ್ಲಿ ಈ ಸಂಸ್ಥೆಗೆ ನನ್ನ ವ್ಯಕ್ತಿಗತ ನೆಲೆಯಲ್ಲಿ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಜವಾಗಿಯೂ ದೇ ಆರ್ ಗ್ರೇಟ್. ಈ ವಿದ್ಯಾವಿಹಾರ ಸಂಸ್ಥೆ ಬಡ ಮಕ್ಕಳನ್ನ ಹೆಚ್ಚು ನೆಚ್ಚಿಕೊಂಡಿದೆ. ಆ ಬಡ ಮಕ್ಕಳಿಗೆ ಆಸರಿಯಾಗಿ ಮುಂದಿನ ದಿನಗಳಲ್ಲಿ ಖಂಡಿತ ಅದ್ಭುತವಾಗಿ ಬೆಳೀಲಿ ಅಂತ ನನ್ನ ಆಶಯವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.